ಚೇಳೂರು ಪೋಲಿಯೋ ಮುಕ್ತ ಸಮಾಜಕ್ಕಾಗಿ ಲಸಿಕಾ ಅಭಿಯಾನಕ್ಕೆ ಚಾಲನೆ. ಚೇಳೂರು ತಾಲೂಕಿನ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಭಾನುವಾರ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭಾಸ್ಕರ್, ಪಿಡಿಒ ಗೋಸ್ಪೀರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಡಾಕ್ಟರ್ ಭಾಸ್ಕರ್ ಅವರು, ಡಿಸೆಂಬರ್ 21ರಿಂದ 23ರವರೆಗೆ 3 ದಿನಗಳ ಕಾಲ ಈ ಅಭಿಯಾನ ನಡೆಯಲಿದೆ. ಚೇಳೂರು ವ್ಯಾಪ್ತಿಯಲ್ಲಿ ಸುಮಾರು 2050 ಮಕ್ಕಳನ್ನು ಗುರಿಯಾಗಿಟ್ಟುಕೊಳ್ಳಲಾಗಿದ್ದು, ಮೊದಲ ದಿನ ಬೂತ್ಗಳಲ್ಲಿ ಲಸಿಕೆ ಹಾಕಲಾಗುತ್ತಿದೆ. ಇಂದಿನ ಬೂತ್ ಮಟ್ಟದ ಅಭಿಯಾನದಲ್ಲಿ 70% ಪ್ರಗತಿ ಸಾಧಿಸುವ ನಿರೀಕ್ಷೆ ಇದೆ ಎಂದರು. ಬೂತ್ಗಳಲ್ಲಿ ಲಸಿಕೆ ಪಡೆಯಲು ಸಾಧ್ಯವಾಗದ ಮಕ್ಕಳಿಗಾಗಿ ಮುಂದಿನ 2 ದಿನಗಳ ಕಾಲ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ತಾಲೂಕಿನಾದ್ಯಂತ ಈ ಅಭಿಯಾನ ಯಶಸ್ವಿಗೊಳಿಸಲು 22 ಅಂಗನವಾಡಿ ಕಾರ್ಯಕರ್ತೆಯರು, 18 ಆಶಾ ಕಾರ್ಯಕರ್ತೆಯರು, 5 ಪಬ್ಲಿಕ್ ಹೆಲ್ತ್ ಸೂಪರ್ವೈಸರ್ಗಳು ಹಾಗೂ 3 ಸಮುದಾಯ ಆರೋಗ್ಯ ಅಧಿಕಾರಿಗಳು ಶ್ರಮಿಸುತ್ತಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪೋಷಕರು ಸಹಕರಿಸಬೇಕು ಎಂದು ಅವರು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಕೇಂದ್ರದ ಸುರಕ್ಷತಾ ಅಧಿಕಾರಿ ಗೌತಮಿ, ಮಂಜುಳಾ, ಲೀಲಾವತಿ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಮಸ್ತೆ ಎಲ್ಲರಿಗೂ. ಇವತ್ತು ಡಿಸೆಂಬರ್ 21 ಅಂದರೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಹಮ್ಮಿಕೊಂಡಿದ್ದೀವಿ. ಈ 3 ದಿವಸ 21, 22, 23 ಎಲ್ಲ ಮಕ್ಕಳಿಗೂ ಪೋಲಿಯೋ ಹಾಕಿಸಿ 2 ಹನಿಗಳ ಪೋಲಿಯೋ ನಿರಂತರ ಪೋಲಿಯೋ ವಿರುದ್ಧ ಗೆಲುವನ್ನು ಮಾಡೋಣ. ಈ ನಮ್ಮ ಫುಲ್ ಎಲ್ಲ 2050 ಮಕ್ಕಳಿದ್ದಾರೆ. ಎಲ್ಲ ಮಕ್ಕಳಿಗೂ ಇವತ್ತು ಬೂತ್ಸ್ ಅರೇಂಜ್ ಮಾಡಿದ್ದೀವಿ. 100% ಕವರೇಜ್ ಆಗಂಗೆ ಇವತ್ತೆಲ್ಲ ಇವತ್ತು ಬೂತ್ಸ್ ಏನಿದೆ ಇವತ್ತು 70% ಕವರ್ ಆಗಿ ನೆಕ್ಸ್ಟ್ ನಾಳೆ ಏನಿದೆಯೋ ಅದೆಲ್ಲ ಮನೆ ಮನೆ ಭೇಟಿ ನೀಡಿ ಎಲ್ಲ ಮಕ್ಕಳಿಗೆ ಪೋಲಿಯೋ ದೊರೆಯುವಂತೆ ಎಲ್ಲರಿಗೂ ಬೇಡಿಕೊಳ್ಳುತ್ತೇನೆ. ಹಾಗೂ ನಮ್ಮ ಅಂಗನವಾಡಿ 42 ಜನ ಸಹಕಾರ ಇದೆ. ಆಶಾ ಕಾರ್ಯಕರ್ತರು 18 ಜನ ಇದ್ದಾರೆ. ನಮ್ಮ PSCOs 5 ಜನ, CHOs 3 ಜನ. ಎಲ್ಲರೂ ಸಹಕಾರದಿಂದ ಎಲ್ಲ 100% ಕವರೇಜ್ ಮಾಡಲು वीडियो कर ले। ಪರವಾಗಿಲ್ಲ.